ಶರಣಪ್ಪ ನಾಟೇಕರ್ ಅವರು ಸಿಬ್ಬಂದಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಶರಣಪ್ಪ ಅವರೇ. ಸ್ವತಃ ತಹಶೀಲ್ದಾರ್ ಮಲ್ಲಣ್ಣ ಅವರು ಲೈನಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಯಾವುದೋ ಜಯಂತಿ ವಿಚಾರವಾಗಿ ಮಾತಾಡಿರೋದು ಅಷ್ಟೇ ಬಿಟ್ರೆ ಏನೋ ಅನೈತಿಕ ಸಂಬಂಧ ಏನೋ ಇತ್ತು, ಅದು ಕಟ್ ಮಾಡಿದ್ದೆ, ಅದಕ್ಕೆ ಆತ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾರ ಜೊತೆ ಐತಂತ ಸರ್? ಲೈನಲ್ಲಿ ಇದ್ದಾರೆ ನೋಡಿ, ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ. ಯಾರ ಜೊತೆ ಐತಂತ ಸರ್? ಅವ್ರಿಗೆ ಏನ್ ಬಂದ್ ಯಾರು ಹೇಳಿದ್ರಂತ ಸರ್? ಅವರು ಡಿಪಿನ ತಾವು ಬೇಕಾದ್ರೆ ಚೆಕ್ ಮಾಡಿ ಸರ್, ಲೈವ್ ದಲ್ಲಿ ಹೇಳೋದನ್ನ ಬೇಡ, ಅದು ಎಲ್ರಿಗೂ ಗೊತ್ತಿಲ್ಲ. ತಾಲೂಕದಲ್ಲಿ ಅವ್ರಿಗೆ ಬಂದು ಮಾಡಿದ್ದಾರೆ. ಇದು ಎಷ್ಟು ಹಿಂದೆ ಮಾತಾಡಿದಂತ ಕೇಳಿ ಸರ್, ಎಷ್ಟು ಹಿಂದೆ ಇದು 6-7 ತಿಂಗಳ ಹಿಂದೆದಾ ಶರಣಪ್ಪ ಅವರೇ ಆಡಿಯೋ? ಇಲ್ಲ ಸರ್, ಒಂದ್ 2 ತಿಂಗಳ ಹಿಂದ್ಗಡೆ, 1 ತಿಂಗಳ ಹಿಂದ್ಗಡೆ ಇದೆ ಸರ್ ಅದು. ಅದಕ್ಕೆ ಕೊಡದೇ ಇರೋದಕ್ಕೇನೆ ಸುಮ್ನೆ ಸುಳ್ಳು ಆರೋಪ ಎಲ್ಲ ಮಾಡ್ಬಿಟ್ಟು ನನಗೆಲ್ಲ ಪನಿಷ್ಮೆಂಟ್ ಮಾಡಿದಾರೆ ಸರ್ ಇವರು. ಈಗ ನಿಮಗೂ ಹಂಗೆ ದುಡ್ಡು ಕೊಡ್ಬೇಕಂತ ಕೇಳ್ತಿದ್ರಾ ಹೇಗೆ? ಇವಾಗ ಇಲ್ಲ ಸರ್, ನನಗೆ ಸುಮ್ನೆ ಎಲ್ಲ ಬೇರೆ ರೀತಿಯಿಂದ ಆಲ್ರೆಡಿ ಇದು ಮಾಡ್ಬಿಟ್ಟು ಆರೋಪ ಮಾಡ್ಬಿಟ್ಟು ಸಮಸ್ಯೆ ಮಾಡಿದಾರೆ ಸರ್. ಸರ್ ಒಂದೇ ನಿಮಿಷ, ನಾವು ಮಾಡಿದ್ದು ಜಯಂತಿ ಅಲ್ಲ ಸರ್. ಇವರು ಯಾವ ಜಯಂತಿ ಅಟೆಂಡ್ ಆಗಿದ್ದಾರೆ ಕೇಳಿ ಸರ್, ಎಷ್ಟು ಅಮೌಂಟ್ ನನಗ್ ಕೊಟ್ಟಿದ್ದಾರೆ ಕೇಳಿ ಸರ್, ಎಷ್ಟು ಜಯಂತಿಗೆ ನಾನು ಇವ್ರ ಹತ್ರ ಇಸ್ಕೊಂಡಿದ್ದೀನಿ ಕೇಳಿ ಸರ್, ಇವ್ರು ಎಷ್ಟು ಅಮೌಂಟ್ ನನಗ್ ಕೊಟ್ಟಿದ್ದಾರೆ ಕೇಳಿ ಸರ್. ಅವರೇ ಕೇಳಿಸ್ಕೊತಾ ಇದಾರೆ. ಶರಣಪ್ಪ ಅವ್ರು ಹೇಳಿ, ಎಷ್ಟು ಜಯಂತಿಗಳಿಗೆ ದುಡ್ಡು ಕೊಟ್ಟಿದ್ದೀರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದಾರೆ. ಅಲ್ಲ, ನನಗ್ ವೈಯಕ್ತಿಕ ಎಷ್ಟು ಕೊಟ್ಟಿದ್ದಾರೆ ಇವ್ರು ಆರೋಪ ಮಾಡಿದಾರಲ್ಲ ಸರ್, ತಿಂಗಳ 10,000 5,000. ಅದೇ 15 ದಿವಸಕ್ಕೆ ಒಂದ್ಸಲ 5,000 10,000 ಕೇಳ್ತಾರೆ ಅಂತ. ಅದನ್ನೇ ಎಷ್ಟು ತಿಂಗಳು ಬಂದು 2 years ಆಯ್ತು ಸರ್. ಅಲ್ಲ ಸರ್, ಅದು ನಾನು ಇವಾಗ ಹೇಳಿರೋದಲ್ಲ, ಇನ್ನೊಬ್ರು ಸಿಬ್ಬಂದಿನೇ ಹೇಳ್ತಾರೆ. ನೋಡಿದ್ರಿಲ್ಲ ಸರ್, ಇನ್ನೊಬ್ರು ಹೇಳಿದ ಅವಾಗ ಇನ್ನೊಬ್ರು ಹೇಳಿದಾರೆ ಸರ್, ನನಗೂ ಕೊಡ್ಸಕ್ ಹೇಳಿದ್ರೆ ನಾನು ಕೊಡ್ತಿಲ್ಲ. ಅದಕ್ಕೆ ಸರ್ ಇವ್ರದ್ದು ಏನಂದ್ರೆ ಸರ್, ಇದು ಒಂದ್ ವೇಳೆ ಆಗಿತ್ತಂದ್ರೆ ಇವ್ರು ಮೇಲಧಿಕಾರಿಗಳಿಗೆ ಹೇಳ್ಬೋದಲ್ಲ ಸರ್. ಸರ್ ಇವನು ಸಸ್ಪೆಂಡ್ ಆಗಿದ್ದು ಇದರಲ್ಲಿ 9ನೇ ತಿಂಗಳು ಸೆಪ್ಟೆಂಬರ್ದಲ್ಲಿ 9ನೇ ತಿಂಗಳದಾಗ ಸಸ್ಪೆಂಡ್ ಆಗಿದ್ದಾರೆ ಮೇಡಮ್. ಇದು ಸರ್ 9ನೇ ತಿಂಗಳಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಇವರು. ಈಗ ಫೈನಲಿ ಸುಳ್ಳು ಆರೋಪ ಅಂತ ಹೇಳ್ತಿದ್ದೀರಿ. ಸರ್ ಅದಕ್ಕಿಂತ ತಿರುವಲ್ ಬೇಕಾದ್ರೆ ಸರ್ ನಮ್ಮ ಮೇಲಧಿಕಾರಿಗಳಿಗೆ ಇನ್ಕ್ವೈರಿ ಮಾಡ್ತಾರಲ್ಲ ಸರ್, ಇವ್ರು ಅದನ್ನೇ ಅಲ್ಲ ಸರ್, ತಮ್ಮ ಎಲ್ಲಾ ಅಸೋಸಿಯೇಷನ್ಗಳಿಗೂ ಸ್ಟೇಟಸ್ ಅಲ್ಲಿ ಬರೆದು ವಿಒಗಳಿಗೆ ಬಾಲ ಮುಚ್ಕೊಂಡಿದ್ದು ವಿಒಗಳಿದಿರಿ, ಅವ ಹೇಳಿದ್ದಕ್ಕೆ ಕೇಳ್ತಾ ಇದ್ದಾನ, ಬಾಲ ಮುಚ್ಕೊಂಡಿದ್ದೀರಿ, ಯಾಕೆ ನೀವು ಕ್ವಶನ್ ಮಾಡಲ್ಲ ಅಂತ ಇವೆಲ್ಲ ಸ್ಟೇಟಸ್ ಅವ್ನು ಚೆಕ್ ಮಾಡಿ ಸರ್. ಇವತ್ತು ಸ್ಟೇಟಸ್ ಚೆಕ್ ಮಾಡ್ರಿ, ಟುಡೇ ಇಸ್ ಗ್ರೇಟ್ ಡೇ ಅಂತ ಹಾಕ್ಯಾರ ಸರ್. ಅವ್ರ ಸ್ಟೇಟಸ್ ಬೇಕಾದ್ರೆ ನೀವು ತಿಳ್ಕೊರಿ ಸರ್. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ, ಮಲ್ಲಣ್ಣ ಹಾಗೆ ಶರಣಪ್ಪ ಇಬ್ರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.